ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಲ್ಲು ಅಂತಿದ್ದವ್ರಿಗೆ ಈಗ ಗೊತ್ತಾಗಿರೋದು ಬಿಡಿ. ತ್ರಿಶೂಲ ಚಿಕ್ಕದೇ ಇರ್ಬೋದು, ಆದ್ರೆ ಚುಚ್ಚಿದ್ರೆ ನೋವಾಗುತ್ತೆ. ಒಂದ್ಸತಿ ಟ್ರೈ ಮಾಡ್ಲಾತೆ? ಏಯ್, ಬಾಯ್ ಮುಚ್ಕೊಂಡು ಇನ್ನೇನಿದೆ ಅದರಲ್ಲಿ ನೋಡು. ಇವೆರಡೇ, ಬೇರೆ ಇನ್ನೇನೂ ಇಲ್ಲ. ಖಾಲಿ ಬ್ಯಾಗು. ತಲೆ ಹಾಕಿ ನೋಡ್ತೀರಾ ಅಂದ್ರೆ ನೋಡಿ ನೋಡಿ ನೋಡಿ. ಏನು ಬೇಕಾಗಿಲ್ಲ. ನೋಡ್ದಿಯಲ್ಲ ಸುಮನ, ನಿನ್ ಡೌಟ್ಸು ಕ್ಲಿಯರ್ ಆದಂಗೆ ತಾನೆ? ಆಯ್ತು ಬಿಡಿ, ಆಟದ ವಸ್ತು ಇದೆ. ಅದು ಆಟದ ವಸ್ತು ಅಲ್ಲ, 14 ಲೋಕಕ್ಕೆ ಸೇರಿರೋ ತ್ರಿಶೂಲ. ಅದು ಮಹೇಶ್ವರನೇ ಕೊಟ್ಟು ಕಳಿಸಿದಾನೆ. ನಿನ್ಗೊಂದು ದೊಡ್ಡ ನಮಸ್ಕಾರ ನಮ್ಮ. ಒಂದ್ಸಲ ಶಿವ ಅಂತ್ಯ, ಇನ್ನೊಂದ್ಸಲ ಶಂಕರ ಅಂತ್ಯ, ಮತ್ತೊಂದ್ಸಲ ಮಹೇಶ್ವರ ಅಂತ್ಯ. ನಿನ್ನ ಶಿವಭಕ್ತೆ ಅನ್ಕೋಬೇಕೋ ಇಲ್ಲ ಅಂತಂದ್ರೆ ತಲೆ ಕೆಟ್ಟಿರೋ ಚಿಕ್ಕ ಹುಡುಗಿ ಅನ್ಕೋಬೇಕೋ, ಒಂದೂ ಅರ್ಥ ಆಗ್ತಾ ಇಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ. ನನ್ ಕೋಣೆಯಲ್ಲಿ ನಿನ್ಗೂ ಒಂದು ಸೆಪರೇಟ್ ಬೆಡ್ರೂಮ್ ಬೇಕು ಅಂದ್ರೆ ಆಗಲ್ಲ. ಈಗಾಗ್ಲೇ ಮನೆ ತುಂಬಾ ಜನ ಇದ್ದಾರೆ. ಸುಮನ, ನಾನು ಪ್ರತ್ಯೇಕವಾಗಿ ಕೋಣೆ ಕೇಳಲಿಲ್ಲ. ದೇವ್ರ ಮನೆ ಸಾಕು ನನಗೆ. ವಿಶಾಲಾಕ್ಷಿ, ಈ ಮನೆ ನಿಂದೆ ಅನ್ಕೊಮ್ಮ. ಅವಳ ಮಾತನ್ನ ತಲೆಗೆ ಹಾಕೋಬೇಡ. ಹೌದಮ್ಮ, ನಿನಗಿಷ್ಟ ಬಂದಾಗಿರು. ನಾಳೆವರೆಗೂ ಇರ್ತೀನಿ ಅಪ್ಪ. ನಾಡಿದ್ದು ನಂಜನಗೂಡಲ್ಲಿ ಶಿವನ್ ಪೂಜೆ ಇದೆ. ದೊಡ್ಡಮ್ಮ, ಅದನ್ನ ಆ ಚೀಲದಲ್ಲಿ ಹಾಕ್ಬಿಡು. ವಿಶಾಲಾಕ್ಷಿ, ನನ್ನ ರೂಮಲ್ಲಿರುವಂತೆ ಬಾ. ನಾನು ಎಲ್ಲಾರ ಜೊತೆನೂ ಇರ್ತೀನಿ ದೊಡ್ಡಮ್ಮ. ಮೊದಲೇ ನೋಡಿರೋಳ್ ಥರ ಇವಳಲ್ಲಿಗೆ ಹೋದ್ಲಲ್ಲ. ಓಯ್ ನೈನಿ. ಶಿವ, ಎಲ್ಲೆಲ್ಲಿ ತಿರ್ಗಾಡ್ತಿದ್ದೆ? ಇತ್ತೀಚೆಗೆ ಮನೆಗೆ ಬರದೆ ಬಿಟ್ಟಿದ್ಯಾ? ನಿಮಗೇನಮ್ಮ, ಮೂಡ್ ಚೆನ್ನಾಗಿದ್ರೆ ಪಾರ್ಟಿ ಮಾಡ್ತೀರಾ. ಕೆಲ್ಸ ಇಲ್ದೇ ಇದ್ರು ಟೈಮ್ ಪಾಸ್ ಮಾಡೋದಕ್ಕೆ ಮನುಷ್ಯರಿಗೆ 108 ದಾರಿ ಇದೆ. ನಾನೊಂದ್ ಪಕ್ಷಿ, ಸೀಸನ್ ಬಂದಾಗ ಮಾತ್ರ ರೌಂಡ್ಸ್ ಹಾಕೊಂಬರ್ಬೇಕಲ್ವಾ? ಸರಿ ಬಿಡು, ಈಗ ಯಾರು ಬೇಡ ಅಂತ ಹೇಳಿದ್ದು? ಅದ್ ಸರಿ, ಏನ್ ವಿಶೇಷ?
DNA ಟೆಸ್ಟ್ ಏನೋ ಮಾಡಿಸಿದ್ಯಂತಲ್ಲ. ಸುಮ್ಮನೆ ಶಿವ, ಈಗ ಅದ್ರ ಬಗ್ಗೆ ಏನು ಮಾತಾಡ್ಬೇಡ. ಅದ್ರ ಬಗ್ಗೆ ಎಲ್ಲ ಆಮೇಲೆ ಹೇಳ್ತೀನಿ. ಸರಿ ಬಿಡು, ನಿನ್ ಮಗು ಬಗ್ಗೆ ತಿಳ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಆಮೇಲೆ ಮಾತಾಡೋಣ ಅಂತಿದ್ಯಾ. ಇನ್ನೊಂದು ಹುಡುಗಿ ಮನೆಗೆ ಬಂದಿದ್ದಾಳಂತಲ್ಲ. ಹೌದು, ಬಂದಿದ್ದಾಳೆ. ನಿನಗೆ ಪರಿಚಯ ಮಾಡ್ಸೋಣ ಅಂದ್ರೆ ನೀನಿರ್ಲಿಲ್ಲ. ಹೆಸರೇನು? ವಿಶಾಲಾಕ್ಷಿ. ಅಮ್ಮನವ್ರ ಹೆಸರು ಇಟ್ಕೊಂಡಿರೋ ಹುಡುಗಿನ ನನಗೆ ನೋಡ್ಬೇಕು ಅನ್ನಿಸ್ತಿದೆ. ಸ್ವಲ್ಪ ಅವಳದ್ ಕರೀತ್ಯಾ? ಕರ್ಕೊಂಡು ಬರ್ತೀನಿರು. ಐಗಿರಿ ನಂದಿನಿ ನಂದಿತ ವೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿಯರವಿಂದ್ಯ ಹಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಸಿನಿ ಕಂಠ ಕುಟುಂಬಿಣಿ ಭೂರಿ ಕುಟುಂಬಿಣಿ ಭೂರಿ ಕುತೆ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ವರ್ಧಿನಿ ಶೈಲಸುತೆ ವಿನೋದಿನಿ ನಂದಿನುತೆ ಗಿರಿವರವಿಂದ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿ. ಅಮ್ಮ ವಿಶಾಲಾಕ್ಷಮ್ಮ ತಾಯಿ, ನನ್ನೀ ಜನ್ಮ ಪಾವನವಾಯ್ತಮ್ಮ. ಪಕ್ಷಿಯ ನನಗೆ ನಿನ್ ನಿಜ ಸ್ವರೂಪ ತೋರಿಸ್ಬೇಕಂತ ನೀನ್ ಇವತ್ತು ಇಲ್ಲಿಗೆ ಬಂದ್ಯೇನಮ್ಮ. ಶಿವ, ನನ್ ಗಂಡನ ಹೆಸರು ಇಟ್ಕೊಂಡಿದ್ಯಾ ನೀನು. ಅದ್ ಸಾಲ್ದು ಅಂತ ಪಕ್ಷಿ ಜನ್ಮದಲ್ಲಿರೋದಕ್ಕೆ ನಾನ್ ನಿನ್ಗೆ ಈ ರೂಪದಲ್ಲಿ ಕಾಣಿಸ್ತಾ ಇದ್ದೀನಿ. ಮಾನವ ಜನ್ಮ ತಾಳಿರೋರ್ಗೆ ನಾನು ಈ ರೂಪದಲ್ಲಿ ಕಾಣಿಸಲ್ಲ. ಹೀಗೆ ಕಾಣಿಸ್ಕೊಂಡೆ ಅಂತ ನೀನ್ ಯಾರಿಗೂ ಹೇಳ್ಬೇಡ ಶಿವ. ಅಂದ್ರೆ ಅಮ್ಮ, ನೀನು ಈ ಈ ಮನೆಗೆ ಬಂದಿರೋ ಶಿವ. ಹಾಯ್ ಶಿವ. ವಿಶಾಲಾಕ್ಷಿ ನಿಂಗೆ ಹಳೆ ಪರಿಚಯನಾ ಶಿವ? ಇವ್ರ ಪರಿಚಯ ಇಲ್ಲ ಅಂದ್ರೆ ಏನಮ್ಮವ್ರೆ, ಇವ್ರ ಬಗ್ಗೆ ಎಲ್ರಿಗೂ ಗೊತ್ತು. ಹಲೋ ಶಿವ, ನಿನಗೆ ಮುಂಚೆನೆ ಪರಿಚಯ ಇದೆ ಅಂತ ನಮ್ಮ ಹತ್ರ ಬಿಲ್ಡಪ್ ಕೊಡ್ಬೇಡ. ನಾನ್ ಹೇಳ್ತೀನಿ ಕೇಳಿಸ್ಕೋ. ಈ ಹುಡುಗಿ ಹೆಸರು ವಿಶಾಲಾಕ್ಷಿ. ಅಪ್ಪ ಅಮ್ಮ ಇಲ್ಲ, ಒಬ್ಬ ಅನಾಥೆ. ಆ ಮಾತ್ ಮಾತ್ರ ಹೇಳ್ಬೇಡಿ ದುರ್ದು ಆಂಟಿ. ಹೌದು ಲೈಟ್ ಹೌಸು, ಅಪ್ಪ ಅಮ್ಮ ಇಲ್ಲ ಅಂದ್ರೆ ಅನಾಥರಂತಾರೆ ಸರಿ, ಆದ್ರೆ ನಮ್ಮ ಮಕ್ಕಳಿಲ್ಲ. ಆ ವಿಷಯಕ್ಕೆ ಬಂದ್ರೆ ನಾವು ಅನಾಥರಲ್ವೇನೆ. ನಮಗ್ ಸಂಬಂಧಿಕರಿದಾರಲ್ರಿ, ಅವಳಿಗೆ ಯಾರಿದ್ದಾರೆ? ಅಯ್ಯೋ ದುರ್ದು ಆಂಟಿ, ಅವ್ರ ಬಗ್ಗೆ ನಿನಗೇನು ಗೊತ್ತಿಲ್ಲ. ಹೇಳ್ಬಿಡ ಶಿವ, ಗೊತ್ತಾದ್ರೆ ಬೈದಲ್ಲಿ ಇವರು ಓಡೋಗ್ತಾರೆ. ದೊಡ್ಡ ಬ್ಯಾಕ್ ಸ್ಟೋರಿ ಇರೋ ತರ ಹೇಳ್ತಿದ್ಯಲ್ಲ. ವಿಶಾಲಾಕ್ಷಿ, ನೀನ್ ಇಲ್ಲೇ ಇದೆಯಾ? ನಿನ್ನೇನ್ ಕರೆಯೋಣ ಅಂತಾನೆ ಹೋಗಿದ್ದೆ. ಶಿವ ಹಾಡಾಡ್ದ, ನನ್ನ ಇಲ್ಲಿ ಕರ್ದ ಅಮ್ಮ. ಯಾರಾದ್ರೂ ಕರ್ದಾಗ ನಾನ್ ಬರ್ದೇ ಇರ್ತೀನ. ಈ ಮಣ್ಣೆಯವರೆಲ್ಲ ತುಂಬಾ ಪುಣ್ಯ ಮಾಡಿರೋದಕ್ಕೆ ನಿನ್ನನ್ನು ನಾವು ನೋಡ್ತಿದಾರಮ್ಮ. ಅಮ್ಮ ಅಂತ ಯಾಕಂತಿದ್ಯಾ ಶಿವ? ಚಿಕ್ಕ ಹುಡುಗಿನೇ, ನಿನಗಿಂತ ಚಿಕ್ಕವಳೆ. ಹಾಗನ್ಬೇಡಿ, ನಾನ್ ಮಾತ್ರ ಈ ಹುಡುಗಿನ ಅಮ್ಮ ಅಂತಾನೆ ಕರಿತೀನಿ. ಅವಳಿಗೆ ಜೈಕಾರ ಹಾಕಿ ಭಜನೆ ಮಾಡಿ ನನ್ ಜನ್ಮನ ಸಾರ್ಥಕ ಮಾಡ್ಕೋತೀನಿ. ಏ ಹುಡುಗಿ, ಈ ಶಿವನ್ಗೂ ತಲೆ ಕೆಡಿಸ್ಬಿಟ್ಯಾ ನೀನು? ನಾನು ಏನು ಮಾಡಿಲ್ಲ. ನಾನು ನೋಡಿದ ಖುಷಿಲಿ ಶಿವ ಹೀಗ್ ಮಾತಾಡ್ತಾ ಇದ್ದಾನೆ. ಓಯ್ ನಯನಿ, ನಾನ್ ಹೋಗ್ ಹೂ ತರ್ತೀನಿ. ಅದನ್ನ ತಾಯಿ ಪಾದ ಅರ್ಪಿಸ್ಬೇಕು. ಟಾಟಾ. ವಿಶಾಲಾಕ್ಷಿ ನಗು ಎಷ್ಟು ಚೆನ್ನಾಗಿದೆ ಅಲ್ವಾ? ಮುಕ್ತವಾದ ನಗು ಅಲ್ವಾಕ?
ಇಲ್ಲೇನ್ ಮಾಡ್ತಿದ್ಯಾ? ಅಪ್ಪ ಅವ್ರ ಅಮ್ಮನ್ನ ನೋಡ್ತಾ ಇದ್ದೆ. ಅವ್ರು ಯಾವತ್ತೋ ಕಣ್ಮರೆ ಆದ್ರು. ನೀನ್ ದೊಡ್ಡದಾಗ ಕಣ್ಬಿಟ್ಕೊಂಡ್ ನೋಡಿದ್ರೆ ಬಂದ್ಬಿಡ್ತಾರಾ? ನಿನ್ನೆ ನಾನು ಮಲಗಕ್ಕೂ ಮುಂಚೆ ಅವ್ರಮ್ಮ ಆದಷ್ಟು ಬೇಗ ಮನೆಗೆ ಬರ್ತಾರೆ ಅಂತ ಅಪ್ಪ ಹೇಳಿದ್ರು ಸುಮನಾ. ಪುನರ್ಜನ್ಮ ಪಡೆದಿದಾರಂತೆ. ಬೇಡದಿರೋ ವಿಷಯ ಅಲ್ಲ ಇವಾಗ ಯಾಕೆ? ನೋಡ್ ವಿಶಾಲಾಕ್ಷಿ, ನೀನ್ ಈ ಮನೆಗ್ ಬಂದು ದೇವ್ರ ಮನೇಲಿ ಟೈಮ್ ಪಾಸ್ ಮಾಡ್ಕೊಂಡು ಟೈಮ್ಗೆ ತಿನ್ನೋದ್ ಮಾತ್ರ ಅಲ್ಲ, ಮನೆ ಕೆಲ್ಸನೂ ಮಾಡ್ಬೇಕು. ಏನ್ ಮಾಡ್ಬೇಕು? ಆಚೆ ಮುಸ್ರೆ ಪಾತ್ರೆ ಇದೆ, ಹೋಗ್ ತೊಳಿ. ಅದೇನಮ್ಮ ಗೆಸ್ಟಿಗೆ ಕೆಲಸ ಕೊಡ್ತಾ ಇದ್ಯಾ? ಗೆಸ್ಟಾ? 1-2 ದಿನ ಇದ್ದು ಮತ್ತೆ ವಾಪಸ್ ಹೋಗೋರ್ಗೂ ಕೂಡ ಹೀಗ್ ಮರ್ಯಾದೆ ಕೊಟ್ಕೊಂಡ್ ಹೋದ್ರೆ ಆಮೇಲೆ ಅವ್ರ ಕೆಲ್ಸನೂ ನಾವೇ ಮಾಡ್ಬೇಕಾಗತ್ತೆ. ಸುಮನಾ ಪಾಪ, ವಿಶಾಲಾಕ್ಷಿ ಅದ್ ಎಷ್ಟು ತಿಂತಾಳೆ ಹೇಳು? 2 ತುತ್ತು ತಿಂದ್ರೆ ಹೆಚ್ಚೆಚ್ಚು. ಅವಳು ತಿಂದಿದ್ ಪ್ಲೇಟನ್ನ ಅವಳೇ ತೊಳ್ದಿಟ್ಲು. ಆ ವಿಷಯದಲ್ಲಿ ಅವಳನ್ನ ಮೆಚ್ಕೋಬೇಕು. 2 ದಿನ ಕೆಲ್ಸವ್ರಿಗೆ ರಜಾ ಕೊಟ್ಟಿದ್ದೀನಿ. ಅದಕ್ಕೆ ವಿಶಾಲಾಕ್ಷಿಗೆ ಪಾತ್ರೆ ತೊಳಿ ಅಂತ ಹೇಳ್ದೆ. ತಪ್ಪೇನಿದೆ? ಹುಡುಗಿ ಅಂದ್ಮೇಲೆ ಎಲ್ಲಾ ಕೆಲ್ಸನೂ ಮಾಡ್ಬೇಕು. ಪರವಾಗಿಲ್ಲ ಬಿಡಿ ದೊಡ್ಡಮ್ಮ, ಅದೆಂತ ಕೆಲ್ಸ? ಅವಳು ಭುಜದ ಮೇಲೆ ಕೌಚದ ತರ ಆ ಬ್ಯಾಗನ್ನು ಯಾವಾಗ್ಲೂ ಹಾಕೊಂಡೇ ಇರ್ತಾಳೆ. ಆ ಭಾರ ಹೊರಕ್ಕೆ ಇನ್ಯಾರಿಂದ ಸಾಧ್ಯನೇ? ಸುಮನ ತುಂಬಾ ಪಾತ್ರೆಗಳನ್ನು ಇಟ್ಟಿದ್ದಾಳಲ್ಲ. ಬೇಕಾಗಿರೋದು ಬೇಡದೇ ಇರೋದೆಲ್ಲ ಇಟ್ಟಿದ್ದಾಳೆ. ಸ್ವಾಮಿ ಸಾರಂಗ, ವಿಶಾಲಾಕ್ಷಿ, 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 ವಿಶಾಲಾಕ್ಷಿ ಎಲ್ಲಿ ಯಜಮಾನ್ರೆ? ಹಾಲ್ಗೆ ಬಂದಲ್ವಾ? ಹೊರಗಡೆ ಪಾತ್ರೆ ತೊಳಿತಿದ್ದಾಳೆ. ನಿನ್ನೆ ಒಂದಿನ ಚೆನ್ನಾಗಿ ನೋಡ್ಕೊಂಡ್ರು ಅಷ್ಟೇ ಅಲ್ವಾ ಆಂಟಿ? ಊಟ ಹಾಕಿದ್ದಕ್ಕೆ ಅವಳಿಗೆ ಕೆಲಸ ಹಚ್ಚಿದ್ದಾರೆ. ಆ ಕೆಲಸ ಮಾಡು ಅಂತ ನಾನು ಹೇಳಿಲ್ವಲ್ಲ. ಸುಮನ ಹೇಳಿದ್ಲು ನೈನಿ, ಕೆಲಸದವ್ರಿಗೆ ನಾಳೆ ಬರಕ್ ಹೇಳಿದಾಳಂತೆ. ಯಾಕೆ ಹೀಗೆ ಮಾಡ್ತಿದ್ಯಾ ಸುಮನ? ಹೌದು, ನಾಳೆ ಸಂಜೆ ನನ್ ಬರ್ತ್ಡೇ ಪಾರ್ಟಿ ಇದೆಯಲ್ಲ, ಸೊ ಜಾಸ್ತಿ ಕೆಲ್ಸ ಇರತ್ತಲ್ಲ, ಅದಕ್ಕೆ ರಜಾ ಕೊಟ್ಟೆ. ಆದ್ರೂ ಆ ಹುಡುಗಿ ಮನೆ ಕೆಲಸ ಮಾಡಿ ಬದುಕೊಂತೋಳೆ ಬಿಡು, ಅದಕ್ಕೆ ಯಾರೇನಿಲ್ಲಿ ಫೀಲ್ ಆಗೋ ಅವಶ್ಯಕತೆ ಇಲ್ಲ. ವಲ್ಲಭ, ಚಿಕ್ಕ ಮಕ್ಕಳ ಕೈಲಿ ಕೆಲಸ ಮಾಡಿಸಿದ್ರೆ ಒದ್ದು ಒಳಗಾಗ್ತಾರೆ. ಅಷ್ಟೆಲ್ಲ ಪಾತ್ರೆ ತೊಳೆದ್ರೆ ವಿಶಾಲಾಕ್ಷಿ ಕೈ ಬಿದ್ದು ಹೋಗಲ್ವಾ? ವಿಶಾಲಾಕ್ಷಿ, ನೀನು ಸುಮ್ಮನೆ ಮಾತನ್ನ ಕೇಳಿಸ್ಕೊಳ್ಳೇಬೇಡ. ಅವ್ಳು ಹೇಳಿದ ಕೆಲಸ ಎಲ್ಲ ಮಾಡಬೇಡ. ಯಾಕೆ ಚಿಕ್ಕಪ್ಪ? ಈ ಸುಮನ 3ನೇ ತಪ್ಪು ಮಾಡ್ತಾಳೆ ಅಂತನಾ? ಆ ವಿಷಯ ನಿಂಗೆ ಕೂಡ ಗೊತ್ತಾಯ್ತಾ? ಎಲ್ರಿಗೂ ಹೇಳ್ತೀರಾ, ಆದ್ರೆ ನನಗ್ ಮಾತ್ರ ಹೇಳಲ್ಲ. ಏಯ್, ಏನೋ ವಿಷಯ? ಏನಿಲ್ಲ ಮಾಮ್. ಲೈ, ಪರವಾಗಿಲ್ಲ ಹೇಳ, ನಾವು ಹೆಲ್ಪ್ ಮಾಡ್ತೀವಿ. ಹೋಗಿ
ತೋಮ್ 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 ನಾವು ಕೂಡ ತೋಮ್ ತಾಮ್ ಅಂತ ಪಾತ್ರೆ ತೊಳಿತೀವಿ ಅಂತ ಹೋಗಿ ಹೇಳಿ. ಪರವಾಗಿಲ್ಲ ದೊಡ್ಡಮ್ಮ, ಸುಮನ ಕೊಟ್ಟಿದ್ದ ಕೆಲ್ಸನ ಮಾಡಾಯ್ತು. ಎಲ್ಲ ಪಾತ್ರೆನೂ ತೊಳೆದು ಬಿಟ್ಟಿಯಾ? ಓ, ಯಾವಾಗ್ಲೋ. ಡಮ ಡಮ ಅಂತ ಡಮರುಗ ಬಾರಿಸಿದಷ್ಟು ಈಸಿ ಅನ್ಕೊಂಡ್ಯಾ ಅಷ್ಟು ಪಾತ್ರೆಗಳನ್ನ ತೊಳೆಯೋದು? ನೀರ್ ಚುಮ್ಸಿ ಬಂದಿರ್ಬೇಕು. ಇಲ್ಲ ಸುಮನ, ನಿನ್ಗಿಂತ ಸ್ವಚ್ಛವಾಗಿದೆ. ಸಖಿ ಹಲ್ ತರ ಪಳಪಳ ಹೊಡಿತಿದ್ಯಾ? ಏಯ್, ಬಾಯಿ ತೆಗ್ದು ಹಿ ಅಂತ ಒಂದ್ ಸ್ವಲ್ಪ ಹಲ್ ತೋರ್ಸು. ಹೇಯ್ ಛೀ. ಏಯ್, ಏನು ಛೀ? ಹೊಡೆದು ಬಿಡ್ತೀನಿ ನಿಂಗೆ ಇವಾಗ. ಬೇಡದೆ ಇರುವಾಗ ದೊಡ್ಡದಾಗಿ ತೆಗ್ದಿರ್ತೀಯ ಬಾಯಿನ. ಮೊದ್ಲು ಕೊಟ್ ಕೆಲ್ಸ ಹೇಗ್ ಮಾಡಿದಾಳೆ ನೋಡೋಣ ಬನ್ನಿ. ಅಯ್ಯೋ ಶಿವನೇ, ಏನ್ ಜಾದೂ ಮಾಡ್ದ್ಯಮ್ಮ ತಾಯಿ? ಪಳಪಳ ಅಂತ ಹೊಳಿತಿದ್ಯಲ್ಲ. ವಿಶಾಲಾಕ್ಷಿ, ಇಷ್ಟು ಪಾತ್ರೆಗಳು ತೊಳೆದಾದ್ಮೇಲೆ ಕೈ ನೋವಾಗ್ತಿಲ್ವಮ್ಮ? ಇಲ್ಲ ಅಪ್ಪ, ನನ್ಗೆ ಸಹಾಯ ಮಾಡಕ್ಕೆ ಶಿವ ಇದಾನಲ್ಲ. ಗಂಡ ಅನ್ನೋ ತರ ಹೇಳ್ತಿದ್ಯಲ್ಲಮ್ಮ ತಾಯಿ. ಹಾಗೆ ಅನ್ಕೋಬಹುದು. ಏಯ್, ಮನುಷ್ಯರ ಅಂದ್ಮೇಲೆ ಇಷ್ಟು ಪಾತ್ರೆನ ಇಷ್ಟು ಬೇಗ ತೊಳೆಯಕ್ಕಾಗಲ್ಲ. ಅದ್ ಹೇಗ್ ಮಾಡ್ದೆ ನೀನು? ತಲೆ ಕೆಟ್ಟಿದ್ಯಾ ನಿಂಗೆ? ವಿಶಾಲಾಕ್ಷಿಗೆ ನೀನ್ ಕೆಲ್ಸ ಹೇಳಿದ್ದೆ ತಪ್ಪು. ಅದಕ್ಕೆ ದಯವಿಟ್ಟು ಇದನ್ನ 3ನೇ ತಪ್ಪಿನ ಲೆಕ್ಕಕ್ಕೆ ಸೇರಿಸ್ಕೋಬೇಡಿ. ಅವಳಿಗೆ ತಿಳಿದೇನೆ ಮಗು ಕೆಲಸ ಹೇಳಿದಾಳಷ್ಟೇ. ಏಯ್, 1 2 ಅಂತ ಈ ತಪ್ಪಿನ ಲೆಕ್ಕ ಏನೋ ವಿಕ್ರಾಂತ್? ಅದೊಂದು ಲೆಕ್ಕ ಬಿಡಿ ಮಾಮ್. ಯಾರ್ ಏನೇ ಹೇಳಿದ್ರು ನನಗ್ ನಂಬಕ್ ಆಗ್ತಿಲ್ಲ ಆಂಟಿ. ವಿಶಾಲಾಕ್ಷಿ ಫಾಸ್ಟ್ ಆಗಿ ಅದ್ ಹೇಗ್ ಪಾತ್ರೆ ತೊಳೆಯೋಕಾಗತ್ತೆ? ದೃಢಬಲ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹಾ, ನನ್ ಪ್ಯಾಂಟು ಶರ್ಟ್ ಎಲ್ಲ ಇದೆ, ಇಸ್ತ್ರಿ ಮಾಡಿರ್ತೀಯ ಮಗು? ನಿನ್ ದೇಹ ಸುಟ್ಟೋಗುತ್ತೆ ದೊಡ್ಡಪ್ಪ. ಹಾ, ಹೇಳಿದ್ಲಲ್ಲ, ಇಸ್ತ್ರಿ ಪೆಟ್ಟಿಗೆ ನಿಮ್ ಬೆನ್ ಮೇಲಿಟ್ಟು ಬಸ್ಸಾಟ ಆಡ್ತಾಳೆ. ಆ ಕಡೆ ಈ ಕಡೆ 1-2 ಸತಿ ಕೈ ಆಡ್ಸಿದ್ರೆ ನಿಮ್ ಚರ್ಮ ಸುಟ್ಟೋಗಿ ನಿಮ್ಮ ಅಮ್ಮನೇ ಆರೈಕೆ ಮಾಡ್ಬೇಕು. ಏಯ್, ನನಗ್ಯಾಕೆ ಕೆಲ್ಸ ವಹಿಸ್ತಾ ಇದ್ಯಾ? ನೋಡಿದ್ರಾ? ಅಂದ್ರೆ ಚರ್ಮ ಸುಡುತ್ತೆ ಅಂತ ಆಯ್ತಲ್ಲ. ವಿಶಾಲಾಕ್ಷಿ, ಎಲ್ಲ ಊರಲ್ಲೂ ತಿರುಗ್ತಾ ಇದ್ದೆ. ಇಲ್ಲಿಗೆ ಬಂದ್ಮೇಲೆ ಕೂಡ ಕೆಲಸ ಮಾಡ್ಕೊಂಡು ಕೂತ್ರೆ ಹೇಗೆ ಹೇಳು? ಹೌದಮ್ಮ, ಅಪ್ಪ ಅಂತ ನೀನ್ ಕರೆದಾಗ ನಿನ್ನ ಮಗಳ ಥರನೇ ನೋಡ್ಬೇಕಲ್ವಾ? ಕೆಲ್ಸದವಳ ಥರ ಯಾರೂ ನೋಡಬಾರ್ದು. ಈ ಕೆಲ್ಸ ಮಾಡಿದ್ಲಲ್ಲ, ಕೆಲ್ಸದವ್ರ ತರ ಮಾಡಿದ್ಲು ಇಲ್ಲ ನಿಮ್ ಮಗ್ಳ ತರ ಮಾಡಿದ್ಲೋ ಬಾವಾ? ನೀನ್ ಮನುಷ್ಯಳಾಗಿದ್ದಿದ್ರೆ ಉತ್ತರ ನಿನಗೆ ಗೊತ್ತಾಗ್ತಾ ಇತ್ತು. ಯಾಕೆ ಹಾಗೆ ಹೇಳ್ತಿದ್ದೀರಾ? ಹೇಳಿ ಬಾವ, ಯಾಕೆ ಹಾಗಂದ್ರಿ? ಸುಮನಮ್ಮನ ಮಾತಾಡ್ತಾ ಇರೋದು ಧ್ವನಿ ಯಾಕೆ ಆಗಿದೆ? ಹೌದು, ನನ್ನ ವಾಯ್ಸಿಗೆ ಏನಾಯ್ತು? ಏಯ್, ಯಾಕೆ ಹುಡುಗನ್ ತರ ಮಾತಾಡ್ತಿದ್ಯಾ?
ಅಯ್ಯೋ ಅತ್ತೆ ನಾನೇನು ಮಿಮಿಕ್ರಿ ಮಾಡ್ತಿಲ್ಲ, ಅದಾಗದೇ ಬರ್ತಿದೆ. ಅಂದ್ರೆ ಅವಳ ಧ್ವನಿ ಅದು ಬಾಯಾಗಿದ್ರೆ ತಾನೆ. ಹಾ, ಆ ಮೂಲೆಯಲ್ಲಿ ಹಾಕ್ಸಿದ್ ಬೋರಾ ಹಾಗೆ ಇದೆ ಸೌಂಡು. ಅಮ್ಮ ಅನ್ನೋ ಹಸು ವಾಯ್ಸೇ ಸಾಫ್ಟ್ ಆಗಿರುತ್ತೆ. ನನ್ನ ಗಂಟ್ಲಿಗೆ ಏನಾಯ್ತು? ನನ್ನ ವಾಯ್ಸ್ ಯಾಕೆ ಹೀಗೆ ಬರ್ತಾ ಇದೆ? ಅಯ್ಯಪ್ಪ, ನೀನು ಮಾತಾಡ್ಬೇಡ್ವೆ ತಾಯಿ. ನನ್ ಗಂಡ ಎದೆ ಹೊಡ್ಕೊಂಡು ಸತ್ತು ಹೋಗ್ತಾರೆ. ಸ್ಪೇರ್ ಆಗಿ ಇನ್ನೊಂದು ತಾಳಿ ಕೂಡ ಇಲ್ಲ. ಸುಮನಾಗೇನೋ ಆಗಿದೆ. ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕರೆಸಿ. ಫೋನ್ ಮಾಡಿ ಬೇಗ ಬರೋದು ಕೇಳಿ. ಸರಿ ಸರಿ, ನಾನು ಫೋನ್ ಮಾಡಿ ಕರಿತೀನಿ, ನೀನ್ ಇಲ್ಲೇ ಇರು. ಯಜಮಾನ್ರೆ, ಸುಮ್ಮನನ್ ಕಂಟ್ಲಕ್ಕೆ ಏನಾಯ್ತು?